ಅಣ್ಣ ನಮಸ್ತೆ. ನಮಸ್ಕಾರ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯಾದ್ಯಂತ ಚರ್ಚೆ ಆಗ್ತಿದೆ. ಅದೇ ವಿಚಾರಕ್ಕೆ ಇಲ್ಲಿನ ಹಳ್ಳಿಯ ಜನರನ್ನ ಮಾತಾಡಿಸ್ಬೇಕು ಅಂತ ಬಂದಾಗ ನಿಮ್ಮನ್ನು ಕೂಡ ನೋಡಿದ್ವಿ. ಹಿಂದೆ ಕೆಲವೊಂದು ಹೋರಾಟಗಳಲ್ಲೂ ಕೂಡ ನಿಮ್ಮನ್ನ ನಾನು ನೋಡಿದ್ದೆ. ಹಳ್ಳಿ ರೈತ ಅಂಬರೀಷ್ ಅಂತಾನೆ ತುಂಬಾ ಫೇಮಸ್ ಆಗಿದ್ದೀರಾ ಅಂತ ಕೇಳಿದ್ದೆ. ಬಿಡದಿ ಟೌನ್ಶಿಪ್ನ ವಿಚಾರಕ್ಕೆ ಕುರಿತಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಣ್ಣ? ಖಂಡಿತ ಸರ್, ಒಬ್ಬ ಹಳ್ಳಿ ರೈತನ ಕಷ್ಟ ಒಬ್ಬ ಹಳ್ಳಿ ರೈತನ ಮಗನಿಗೆ ಗೊತ್ತಿರತಕ್ಕಂತ ವಿಚಾರ. ಸೊ ಆ ದೃಷ್ಟಿಯಿಂದ ನಾನು ಅನೇಕ ಹೋರಾಟಗಳಲ್ಲಿ ತಮ್ಗೆ ಗೊತ್ತಿರೋ ಹಾಗೆ ಭಾಗಿಯಾಗಿದ್ದೀನಿ. ಯಾಕಂದ್ರೆ ಮೂಲಭೂತ ಸೌಕರ್ಯಗಳು ಕೊಟ್ರೆ ಇಡೀ ದೇಶವನ್ನ ನಮ್ಮ ಹಳ್ಳಿ ರೈತರು ಕಾಪಾಡ್ತಾರೆ, ಅನ್ನ ಹಾಕ್ತಾರೆ ಅನ್ನೋದು ನನ್ನ ಒಂದು ಅಚಲ ನಂಬಿಕೆ ಅಂದ್ರೆ ಒಂದು ಅಜೆಂಡಾ ನಂದು. ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು, ನಮ್ಮ ಬಿಡದಿ ಭಾಗದ ರೈತರು ಪ್ರತಿ ಒಂದು ಗ್ರಾಮದಲ್ಲಿ ನಾನು ನೋಡಿದೀನಿ ಸ್ವಾಮಿ. 5 ಗಂಟೆಗೆ ಎದ್ದುಬಿಟ್ಟು ಹಾಲು ಕರೆದು ಡೇರಿಗೆ ಹಾಕಿ ಅವರ ಮಕ್ಕಳನ್ನ ಮೊಮ್ಮಕ್ಕಳನ್ನ ನೋಡ್ಕೊಂಡು ಜೀವನ ಮಾಡ್ತಕ್ಕಂತ ರೈತರು ಮಕ್ಕಳು ಸ್ವಾಮಿ, ಯುವಕರು. ಯಾಕಂದ್ರೆ ಹೀಗಿರ್ತಕ್ಕಂಥ ಯುವಕರು ನಾಳೆ ದಿನ ದೇಶದ ಪ್ರಜೆಗಳಾಗ್ಬೇಕಲ್ವಾ, ಒಳ್ಳೆ ಒಂದು ಸಂಸ್ಕೃತಿಯ ಜನ ಆಗ್ಬೇಕಲ್ವಾ, ಅವ್ರು ಆರ್ಥಿಕವಾಗಿ ಬೆಳಿಬೇಕಲ್ವಾ. ಸೊ ನೀವ್ ಮಾಡ್ತಾ ಇರ್ತಕ್ಕಂಥ ಕೆಲಸ ಏನು ಸ್ವಾಮಿ? ನೀವು ಇಲ್ಲಿಯ ಸ್ಥಳೀಕರ ಅಥವಾ ಬೇರೆ ಜಿಲ್ಲೆಯಿಂದ ಬಂದಿರುವಂತದ್ದು ಇಲ್ಲಿಗೆ? ನಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಿಮ್ಗೆ ಗೊತ್ತಿರ್ಬೋದು ನಮ್ಮ ಹೋರಾಟ, ನಮ್ಮ ಚನ್ನರಾಯಪಟ್ಟಣ ಹೋರಾಟ ನಮ್ಗೆ ಗೊತ್ತಿರ್ಬೋದು. ಸುಮಾರು 1,000 ದಿನಗಳ ಕಾಲ ಹೋರಾಟ ಮಾಡಿ ಸರ್ಕಾರ ಸೋತೋಗಿದೆ ನಮ್ಮ ಮುಂದೆ. ನಮ್ಮ ಬಗ್ಗೆ ಸಾರ್ ತಪ್ಪಾಯ್ತು, ನಿಮ್ಮ ಜಮೀನುಗಳನ್ನ ಬಿಟ್ಕೊಡ್ತೀವಿ ಅಂತ ಹೇಳಿ ಬಿಟ್ಕೊಡೋವರೆಗೂ ನಾವು ಹೋರಾಟ ಮಾಡಿಲ್ಲ. ಹೋರಾಟ ಮಾಡಿದೀವಿ ನಾವು. ನೀವು ಒಂದು ರೈತ ಸಂಘಟನೆ ಮೂಲಕ ಹೋರಾಟ ಮಾಡಿರುವಂತದ್ದು ಅಥವಾ ಯಾವ್ದೋ ಸಂಘಟನೆ ಇಲ್ಲದೆ ರೈತರೆಲ್ಲ ಸೇರಿ ಹೋರಾಟ ಮಾಡಿ? ಖಂಡಿತ ಸರ್, ನಾನು ಯಾವುದೇ ಸಂಘಟನೆಗೆ ಒಂದು ಸಂಘಟನೆ ನನಗೆ ಪ್ರತಿನಿಧಿ ಅಲ್ಲ. ನಾನು ಇಡೀ ರಾಜ್ಯದ ಹಳ್ಳಿ ರೈತರ ಸಮಸ್ಯೆಗಳ ಎಲ್ಲೇ ಇರ್ಲಿ ಆ ಒಂದು ಕೂಗಿಗೆ ನಾನು ಹೋಗಿ ಆ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿಗೂ ಜನರಲ್ಲಿ ಇರುವಂತ ಡೌಟ್ ಏನಿದೆ ಅಂತ ಕೇಳಿದ್ರೆ, ಕರ್ನಾಟಕದಲ್ಲಿ ಅಥವಾ ಭಾರತಾದ್ಯಂತ ಹಲವಾರು ರೈತ ಸಂಘಟನೆಗಳಿದೆ. ಅಷ್ಟೆಲ್ಲ ಸಂಘಟನೆಗಳು ಸೇರಿ, ಕಾರಣ ರೈತರ ವಿಚಾರ ಅಂತ ಬಂದಾಗ ರೈತ ಎಲ್ರಿಗೂ ರೈತನೇ, ಎಲ್ಲರೂ ಸೇರಿ ಒಂದೇ ಸಂಘಟನೆಯನ್ನ ಕಟ್ಟಿ ಎಲ್ಲರೂ ಕೂಡ ಜೊತೆಯಾಗಿ ನಿಂತು ಹೋರಾಟ ಮಾಡಿದ್ರೆ ಅಥವಾ ಯಾವೆಲ್ಲ ಸಮಸ್ಯೆಗಳು ಇರ್ತಿತ್ತು ಆ ಎಲ್ಲದನ್ನ ಬಗೆಹರಿಸಬಹುದಿತ್ತು. ನಿಮ್ಮ ರೈತ ಸಂಘಟನೆಗಳಿಗೆ ಒಗ್ಗಟ್ಟಿಲ್ಲ ಅಂತ ಅನ್ಸಲ್ವಾ? ಖಂಡಿತ ಸರ್, ನೀವು ಪ್ರಶ್ನೆ ಹೇಳೋದನ್ನ ನಾನು ಸ್ವಾಗತಿಸ್ತೇನೆ. ಯಾಕಂದ್ರೆ ಆ ಒಂದು ಸಮಸ್ಯೆಯಿಂದಾನೇ ಈ ಒಂದು ರಾಜಕಾರಣಿಗಳು ಚೇಳ ಆಟ ಆಡ್ತಾ ಇರೋದು. ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ನೀವು ಪ್ರತಿಯೊಬ್ಬರು ಸಂಘಟನೆಗಳನ್ನ ಕಟ್ಕೊಳ್ತಾ ಇದ್ರೆ ರೈತರ ಹಿತಾಸಕ್ತಿಯನ್ನ ನೀವು ನಿಜವಾಗ್ಲೂ ಕಾಪಾಡ್ತೀರಾ? ಅದಕ್ಕೋಸ್ಕರ ಸರ್ ನಾನು ಹಳ್ಳಿ ರೈತ ಅಂಬರೀಷ್ ಅಂತ ಹೇಳಿ ಬಂದಿದ್ದೀನಿ. ಇಡೀ ರಾಜ್ಯದ ಯಾವುದೇ ಒಂದು ಮೂಲೆಯಲ್ಲಿ ಇರ್ತಕ್ಕಂಥ ಹಳ್ಳಿ ರೈತರ ಸಮಸ್ಯೆಗೆ ನಾನು ಧ್ವನಿಯಾಗಿ ನಿಲ್ತಕ್ಕಂಥ ಕೆಲಸ ಮಾಡ್ತೇನೆ. ಓಕೆ, ಇನ್ನು ಟೌನ್ಶಿಪ್ ನ ವಿಚಾರ ಹೇಳೋದಾದ್ರೆ ಬಿಡದಿದ್ದು, ದಯವಿಟ್ಟು ಸರ್ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಈ ಒಂದು ಜಮೀನುಗಳನ್ನ ಏನು ಅಕ್ವಿಜಿಷನ್ ಮಾಡ್ಕೊಂಡಾಗ ಹೊಟ್ಟಿದ್ದೀರ ನೀವು, ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳ್ತೀನಿ. ಈ ಒಂದು ಸರ್ಕಾರನ ರೈತರ ಹೊಟ್ಟೆ ಮೇಲೆ ಹೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ನೀವು ಮಾಡ್ತಕ್ಕಂತ ಏನ್ ಮಾಡ್ಬೇಕಾಗಿತ್ತು ಅನ್ನೋದು ನಾನು ಹೇಳ್ತೀನಿ ನಿಮ್ಗೆ. ಯಾಕಂದ್ರೆ ಈ ಒಂದು ಟೌನ್ಶಿಪ್ ಅಂತ ನೀವು ಮಾಡಕ್ ಕೊಡ್ತಾ ಇದ್ರಲ್ಲ ಸ್ವಾಮಿ, ನಾವ್ ಹೇಳ್ತಕ್ಕಂಥದ್ದು ನಮ್ಮ ಜಮೀನುಗಳಲ್ಲಿ ನಿಮ್ಗೆ ಬೇಕಾ ರಸ್ತೆ ಬಿಟ್ಕೊಡ್ಬೇಕಾ ರಸ್ತೆ ಕೊಡ್ತೀವಿ, ಅದಕ್ಕೆ ಲೈಟಿಂಗ್ ಬೇಕಾ ಲೈಟಿಂಗ್ ವ್ಯವಸ್ಥೆ ಮಾಡ್ಕೊಳ್ಳಿ. ನಮ್ಮ ಜಮೀನು ನೀವು ಅಕ್ವಿಜಿಷನ್ ಮಾಡ್ಕೋಬೇಡಿ. ಯಾಕಂದ್ರೆ ನೀವು ಅಕ್ವಿಜಿಷನ್ 2.5 ಕೋಟಿ ಕೊಟ್ಟು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ 16 ಜನ ಇರ್ತಾರೆ. ಸೊ ನಮ್ಮನ್ನ ಏನ್ ಮಾಡಕ್ಕೆ ಬೀದಿ ಪಾಲ್ ಮಾಡಕ ಸ್ವಾಮಿ ಮಾಡಕ್ ಹೊಟ್ಟಿದ್ದೀರಾ ಸ್ವಾಮಿ ನೀವು? ಟೌನ್ಶಿಪ್ ಅನ್ನ ಮಾಡಿದ್ರೆ ಒಂದು ಏರಿಯಾವನ್ನ, ಒಂದು ನಗರವನ್ನ, ಒಂದು ಪ್ರದೇಶವನ್ನ ಅಭಿವೃದ್ಧಿ ಪಡಿಸಬಹುದು ಅಂತ ಹೇಳಲಾಗುತ್ತೆ. ಒಳ್ಳೆ ಶಿಕ್ಷಣವನ್ನ ನೀಡಬಹುದು, ಒಳ್ಳೆ ಆರೋಗ್ಯ ವ್ಯವಸ್ಥೆನ ನೀಡಬಹುದು, ಬೇರೆ ಬೇರೆ ಮೂಲಭೂತ ಸೌಕರ್ಯವನ್ನ ನೀಡಬಹುದು. ಅದೆಲ್ಲ ನೀಡಬಹುದು ಅನ್ನೋದಾದ್ರೆ ಒಂದು ಪ್ರದೇಶವನ್ನ ಟೌನ್ಶಿಪ್ ಮಾಡಿದ್ರೆ ಒಳ್ಳೇದೇ ಅಲ್ವಾ? ಖಂಡಿತ ಸರ್, ನೀವು ಟೌನ್ಶಿಪ್ ನಾನು ಮಾಡ್ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ರೈತರ ಹತ್ರ ಜಮೀನುಗಳನ್ನ ನೀನ್ ಕಿತ್ಕೋಬೇಡ ಅಂತ ನಾವ್ ಹೇಳೋದು. ನಾವ್ ಹೇಳ್ತಕ್ಕಂಥದ್ದು, ನಿನಗ್ ಟೌನ್ಶಿಪ್ ಮಾಡೋ ಅಷ್ಟೊಂದು ನಾಲೆಡ್ಜ್ ಇದೆಯಪ್ಪ, ಒಳ್ಳೆ ರಸ್ತೆ ಆಗ್ತೀಯ, ನಮ್ ಜಮೀನುಗಳ ರಸ್ತೆ ಆಗ್ತೀಯ ರಸ್ತೆ ಹಾಕು, ಲೈಟ್ಗಳು ಹಾಕ್ತೀಯ ಲೈಟ್ ಹಾಕು, ಇನ್ನೇನ ಅಭಿವೃದ್ಧಿ ಪಾರ್ಕ್ ಮಾಡ್ತೀಯ ಮಾಡು. ಆದ್ರೆ ರೈತರ ಹತ್ರ ಜಮೀನು ಹಾಗೆ ಇರ್ಲಿ. ಅರ್ಥ ಆಯ್ತು? ನಾವ್ ಹೇಳ್ತಕ್ಕಂಥದ್ದು ರೈತರ ಹತ್ರ ಸದಾಕಾಲ ಹಂಗೆ ಇರಬೇಕು ಜಮೀನು. ಯಾವ್ದೇ ರೀತಿ ನೀನು 2.5 ಕೋಟಿ ಕೊಟ್ಬಿಟ್ಟು ಅವರ ಒಂದು ಆ ಹೆಸರನ್ನ ತೆಗೆದಾಕಿ ಸರ್ಕಾರ ಅಂತ ಬರೋದು ಮತ್ತೊಂದು, ಅದು ಬೇಡ. ನಮ್ಮ ಹೆಸರೇ ಇರ್ಲಿ ಸ್ವಾಮಿ ಪಾಣಿಯಲ್ಲಿ, ನಿಮ್ಮ ಹೆಸರು ಅವಶ್ಯಕತೆ ಇಲ್ಲ. ಹಾಗ ನಿನ್ಗೆ ಬೇಕಾ ರಸ್ತೆ ಮಾಡು, ನಾವೇ ಬಿಲ್ಡಿಂಗ್ ಕೊಡ್ತೀವಿ, ನಾವೇ ಬಾಡಿಗೆ ಕೊಡ್ತೀವಿ, ಆರ್ಥಿಕವಾಗಿ ನಾವು ಬಲಶೀಲ ಆಗ್ತೀವಿ ಸ್ವಾಮಿ. ಈ ದೇಶದ ಬೆನ್ನೆಲುಬು ರೈತ. ಯಾಕಂದ್ರೆ ರೈತ ನೀವು ಆರ್ಥಿಕವಾಗಿ ಬಲಗೊಟ್ರೆ ನಿಮ್ಗೇನ ಕುತ್ತಿಗೆ ಪ್ರಾಬ್ಲಮ್ ಆಗುತ್ತಾ, ಸೀಟ್ಗೆ ಏನಾನ ಪ್ರಾಬ್ಲಮ್ ಆಗುತ್ತಾ? ದೇಶದ ಆರ್ಥಿಕತೆಯ ಬೆನ್ನೆಲುಬು ಅಂತ ಹೇಳಲಾಗುತ್ತೆ ರೈತನನ್ನ. ಆದ್ರೆ ಅದೇ ರೈತ ಇವತ್ತಿಗೆ ಹಂಗು ಹಿಂಗೇನೋ ಕಷ್ಟ ಪಡ್ಕೊಂಡು ಫಸ್ಟ್ ಬೆಳೆ ಬೆಳೆಯೋದೇ ಕಷ್ಟ. ಇನ್ನ ಬೆಳೆ ಬೆಳೆದಾಗ ಅದಕ್ಕೆ ಬೆಲೆ ಕೂಡ ಸಿಗೋದಿಲ್ಲ. ಇಷ್ಟೆಲ್ಲಾ ಸಂದರ್ಭದಲ್ಲಿ ಹಂಗು ಹಿಂಗು ರೈತ ಕಷ್ಟ ಪಡ್ಕೊಂಡು ಬೆಳೀತಾನೆ. ಈಗ ಆ ಬೆಳಿಬೇಕು ಅಂತ ಅನ್ಕೊಂಡಿರುವಂತ ರೈತರ ಭೂಮಿಯನ್ನು ಕಿತ್ಕೊಳ್ತೀವಿ ಅನ್ನೋದಾದ್ರೆ ಮುಂದೆ ರೈತರನ್ನೆಲ್ಲ ಫೋಟೋದಲ್ಲಿ ನೋಡ್ಬೇಕು ಅಂತ ಅನ್ಸಲ್ವಾ? ಖಂಡಿತ ಸರ್. ಜೂಮ್ ಅಂತ ಇರುತ್ತಲ್ಲ, ಈಗೆಲ್ಲ ಜೂ ಅಂತ ಇರುತ್ತಲ್ಲ, ಮೈಸೂರು ಜೂ ಅನ್ನೋದು, ವಿಶ್ವೇಶ್ವರ ಜೂ ಮ್ಯೂಸಿಯಂ ಅನ್ನೋದು, ಅಂತ ಕಡೆ ಹೋಗಿ ನಾವು ನೋಡ್ಬೇಕಾಗತ್ತೆ. ಅಂತ ಕಡೆ ಹೋಗಿ ಪ್ರಾಣಿ ಪಕ್ಷಿಗಳು ನೋಡ್ಬೇಕಾಗತ್ತೆ. ಅಂತ ಕಡೆ ಹೋಗಿ ಹಸುಗಳ ಹಾಲ್ ಕರಿಯೋದನ್ನ ನೋಡ್ಬೇಕಾಗತ್ತೆ.
ಮುಂದಿನ ದಿನಗಳಲ್ಲಿ ಈಗ ಏನು ನಾವು ಬೆಳಗ್ಗೆ ಸಂಜೆ ಎದ್ದು ಹಾಲು ಕರಿತಾ ಇದೀವಲ್ಲ, ಹಾಲು ಕರೆದು ಅವ್ರು ಕುಡಿತಾವ್ರಲ್ಲ, ಅದ್ರ ಜೊತೆಗೆ ತರಕಾರಿ ತಿಂತಾವ್ರಲ್ಲ, ಹಣ್ಣು ಹಂಪಲು ಎಲ್ಲ, ಸೊ ನಾಳೆ ದಿನ ಟ್ಯಾಬ್ಲೆಟ್ ಬಂದ್ಬಿಡುತ್ತೆ. ಸೊ ಈ ದೃಷ್ಟಿಯಿಂದ ನೀವು ದೂರಾಲೋಚನೆ ಇಟ್ಕೊಂಡು ರೈತರನ್ನ ಉಳಿಸ್ತಕ್ಕಂತ ಕೆಲಸ ಮಾಡ್ಬೇಕೆ ಹೊರ್ತು ರೈತನ ಹಾಳು ಮಾಡೋ ಅಂತ ಕೆಲಸ ಮಾಡಬಾರ್ದು ಸ್ವಾಮಿ. ನೀವೇನ್ ಮಾಡಕ್ ಹೊಟ್ಟಿದ್ದೀರಾ? ಇಡೀ ನಮ್ಮ ಏನು 5 ಜಿಲ್ಲೆ ಟಾರ್ಗೆಟ್ ಮಾಡಿದಾರ ಸರ್, ನೇರವಾಗಿ ಹೇಳ್ತಾ ಇದೀನಿ. 5 ಜಿಲ್ಲೆಗಳನ್ನ ಟಾರ್ಗೆಟ್ ಮಾಡ್ಕೊಂಡು ನಮ್ಮ ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಇವ್ರು ಇಷ್ಟು ಜಿಲ್ಲೆಗಳನ್ನ ಟಾರ್ಗೆಟ್ ಮಾಡ್ಕೊಂಡು ರೈತರ ಮೇಲೆ ಸಮಾಧಿ ಮಾಡ್ಬೇಕು, ರೈತರ ಹೊಲಗಳಲ್ಲಿ ರೈತರನ್ನೇ ಸಮಾಧಿ ಮಾಡ್ಬೇಕು ಅಂತ ಹೊಟ್ಟಿರೋ ಈ ಸರ್ಕಾರಗಳಿಗೆ ಮಾನ ಮರ್ಯಾದೆ ಏನೇ ಇದೆಯಾ ಸ್ವಾಮಿ ನಿಮ್ಗೆ? ಸ್ವಲ್ಪ ಅದ್ರ ಲೊಂಗು ಲಗಾಮ ಏನಿದ್ರೆ ಈ ಒಂದು ಪರಿಸ್ಥಿತಿಗೆ ನಮ್ಮನ್ನ ತಂದು ಹಿಡಿಯಕ ಆಗ್ತಿಲ್ಲ ಸ್ವಾಮಿ. ನಾವು ಬೆಳಿಗ್ಗೆ ಎದ್ದು ಹೊಲದಲ್ಲಿ ಕೆಲಸ ಮಾಡ್ತೀವಿ ಸ್ವಾಮಿ, ಬಿಸಿಲಲ್ಲಿ ಒಣಗ್ತೀವಿ ಸ್ವಾಮಿ, ಅದು ಮಾರ್ಕೆಟ್ ತಗೊಂಡೋಗಿ ನನಗ್ ಬೆಂಬಲಿತ ಬೆಲೆ ಕೊಡಿ ಅಂತೇಳಿ ಅಲ್ಲೂ ಹೋರಾಟ ಮಾಡ್ತೀವಿ ಸ್ವಾಮಿ. ಇದೇನ್ ಸ್ವಾಮಿ ಕರ್ಮ ನಮ್ದು? ಅಲ್ಲ, ಎಂತ ಸಂದರ್ಭ ಅಂದ್ರೆ ಈಗ ಮಳೆ ಮುಂಗಾರು ಬೇರೆ ಬರ್ತಾ ಇದೆ, ಈಗೆಲ್ಲ ಬೀಜವನ್ನ ಬಿತ್ತನೆ ಮಾಡ್ಬೇಕು, ಹೊಲವನ್ನ ಉಳುಮೆ ಮಾಡ್ಬೇಕು, ಇಷ್ಟೆಲ್ಲ ಮಾಡ್ಬೇಕು. ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಕುರಿತಾಗಿ ಚರ್ಚೆ ಮಾಡ್ಬೇಕಿತ್ತು, ಅಥವಾ ರೈತರಿಗೆ ಸಹಾಯ ಆಗುವಂತೆ ಮಾಡ್ಬೇಕಿತ್ತು. ಆದ್ರೆ ಇದನ್ನು ಬಿಟ್ಟು ಕಳೆದ 460 ದಿನಗಳಿಂದ ಬಿಡದಿ ರೈತರು ಹೋರಾಟ ಮಾಡ್ತಿದ್ದಾರೆ. ಇದೊಂದು ವಿಷಾದನೀಯ. ಆದ್ರೆ ಇವತ್ತಿಗೆ ಕನ್ನಡಿಗರಲ್ಲಿರುವಂತ ಸಂಶಯ ಏನು ಅಂದ್ರೆ, ಈ ರೈತ ಸಂಘಟನೆಗಳು ಅಂತ ಏನ್ ಮಾಡ್ಕೊಂಡು ಹೋರಾಟ ಮಾಡ್ತಿದಾರಲ್ಲ, ಇತ್ತೀಚೆಗೆ ಯಾವುದು ಅಂತ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಿಲ್ಲ ಅಂತ ಅನ್ಸುತ್ತೆ. ಬಿಡದಿ ಟೌನ್ಶಿಪ್ ನ ವಿಚಾರ ಆದ್ರೆ ಯಶಸ್ವಿ ಆಗುತ್ತಾ? ಖಂಡಿತ ಸರ್. ಈಗ ಇದು ಕೂಗು ಎದ್ದೇಳಬೇಕು ಅಂತ ಹೇಳಿನೇ ಇಡೀ ರಾಜ್ಯದ ಸಂಘಟನೆಗಳು ಕೂಡ ನಾನು ಈ ಒಂದು ಮನವಿ ಮಾಡ್ಕೊಂತ ಇದ್ದೇನೆ. ದಯವಿಟ್ಟು ಏನು ಕನ್ನಡ ಪರ ಹೋರಾಟ ಸಂಘಟನೆ ಏನಿಗೆ ಇದಾವೆ, ಹೆಸರಾದಂತ ಹೋರಾಟ ಸಂಘಟನೆಗಳು, ಯಾಕೆ ಸ್ವಾಮಿ ಮಲಗಿದ್ರ ಸ್ವಾಮಿ ನೀವು? ಮಲಗಿದ್ರ ಸ್ವಾಮಿ? ಯಾಕೆ ರೈತರ ಹತ್ರ ದುಡ್ಡಿಲ್ಲ ಅಂತ ಬರ್ತಾ ಇಲ್ವಾ ನೀವು? ಯಾಕೆ ಸ್ವಾಮಿ? ನಾವು ದುಡ್ಡು ಕೊಡಲ್ಲ ಸ್ವಾಮಿ, ನಮ್ಮ ಹತ್ರ ದುಡ್ಡೆಲ್ಲಿದೆ ಸ್ವಾಮಿ? ನಾವು ಊಟ ಮಾಡೋದಕ್ಕೆ ನಮ್ ಕಷ್ಟ ಬೆಳಗ್ಗೆ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ರಿ. ಯಾಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ನೀವು ಬರ್ತಾ ಇರ್ತೀರಾ ಸ್ವಾಮಿ? ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಾವು ಯಾವುದೇ ರೀತಿ ರಿಯಲ್ ಎಸ್ಟೇಟು ಮತ್ತೊಂದು ಮಾಫಿಯಾ ಮಾಡಕ ನಾವು ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ ಸ್ವಾಮಿ. ರೈತರನ್ನ ಉಳಿಸ್ತಕ್ಕಂಥ ಹೋರಾಟ ಮಾಡ್ತಾ ಇರೋದು ಸ್ವಾಮಿ. ದಯವಿಟ್ಟು ಎದ್ದೋಳಿ, ಹೆಸರಾದಂತ ಹೋರಾಟಗ ಸಂಘಟನೆಗಳು ಏನಿದಾವೆ, ಎದ್ದು ರೈತರ ಕಷ್ಟಕ್ಕೆ ಬನ್ನಿ ಸ್ವಾಮಿ. ಹಾಗೆ ತಾವು ಹೇಳ್ದಂಗೆ ಅನೇಕ ನಾವು ರೈತರ ಮಗ ಅಂತ ಹೇಳ್ಬಿಟ್ಟು ಕೆಲವೊಂದು ಚಿತ್ರಗಳಲ್ಲಿ ನಟನೆ ಮಾಡ್ತಾರಲ್ಲ, ಅಂತವ್ರಿಗೆ ಕೂಡ ಈ ಒಂದು ನಿಮ್ಮ ಮಾಧ್ಯಮ ಮುಖಾಂತರ ನಾನು ನೇರವಾಗಿ ಹೇಳ್ತೇನೆ. ನೀವೇ ಓಟ್ ಹಾಕ್ತೀರಾ, ನೀವೇ ಗೆಲ್ಲಿಸ್ತೀರಾ, ಆಮೇಲೆ ನೀವೇ ಹಿಂಗೆ ಹೇಳ್ತಿರಲ್ಲ, ಸರಿನಾ? ಅದು ಖಂಡಿತ ಇಲ್ಲ ಸ್ವಾಮಿ. ನಮ್ಮ ಒಂದು ಪ್ರಜಾಪ್ರಭುತ್ವದಲ್ಲಿ ಹೇಳ್ತಕ್ಕಂಥದ್ದು ಏನು, ಹಣ ಹೋಗ್ಬೇಕು, ಹಣ ಹೋಗಿ ಏನು ನಮ್ಮ ಉಪೇಂದ್ರ ಅವರು ಹೇಳಿರ್ತಕ್ಕಂಥ ಪ್ರಜಾಕೀಯ ಅನ್ನೋದು ಬರ್ಲೇಬೇಕು ಸ್ವಾಮಿ. ಇಲ್ಲಿ ಜನ ಗೆಲ್ಬೇಕು, ರಾಜಕೀಯ ರೈತರು ಗೆಲ್ಬೇಕು ಅನ್ನೋದಿದ್ರೆ ಕರೆಕ್ಟ್ ಆಗಿ ಮುಂದಿನ ದಿನಗಳಲ್ಲಿ ಓಟ್ ಹಾಕಿ ಅವ್ರನ್ನ ಸೋಲ್ಸಕ್ಕಂತ ಕೆಲಸ ನೀವು ಮಾಡ್ಬೇಕು ಅಂತೇಳಿ ನಾನು ಇಡೀ ರಾಜ್ಯದ ರೈತರಿಗೆ, ಹಳ್ಳಿ ರೈತರ ಮಕ್ಕಳಿಗೆ ನಾನು ಹೇಳಕ್ ಬಯಸ್ತೇನೆ ಸರ್. ಈಗ 21ಕ್ಕೆ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ, ಅದು ಯಶಸ್ವಿ ಆಗುತ್ತೆ ಅಂತ ಅನ್ಸುತ್ತಾ? ಖಂಡಿತ ಸ್ವಾಮಿ. ರೈತರ ವಿಚಾರದಲ್ಲಿ ಯಾವುದೇ ಕೂಡ ಯಶಸ್ವಿ ಹಾಗೆ ಆಗುತ್ತೆ, ಯಾವ್ದು ಕೂಡ ಆಗೋದಿಲ್ಲ ಅನ್ನೋ ಭ್ರಮೆಯಲ್ಲಿಲ್ಲ. ನಾವು ತಮ್ಗೆ ಗೊತ್ತಿರೋ ಸಮಯ ಬೂಟ್ 1000 ದಿನ ನಮ್ಮ ಚನ್ನರಾಯಪಟ್ಟಣ ಹೋಬ್ಳಿದ ಒಂದು ಹೋರಾಟದ ಭಾಗ ನಾವು ಇಟ್ಕೊಂಡು ನಿಮ್ಮ ಹತ್ರ ಚರ್ಚೆ ಮಾಡ್ಬೇಕಾದ್ರೆ 1000 ದಿನ ಹೋರಾಟ ಮಾಡಿದೀವಿ. ಪೊಲೀಸ್ ಅವ್ರ ಕೈಯಲ್ಲಿ ಬೂಟ್ ಏಟ್ ತಿನ್ಸ್ಕೊಂಡಿದೀವಿ ಸ್ವಾಮಿ, ಅನ್ನದಾತ್ರು ಬೂಟ್ ಏಟ್ ತಿನ್ಸ್ಕೊಂಡಿದೀವಿ ಸ್ವಾಮಿ, ವಿಷ ಕುಡ್ದಿದೀವಿ ಸ್ವಾಮಿ. ಅಂತ ಹೋರಾಟಗಳೆಲ್ಲ ಮಾಡ್ಕೊ ಬಂದು ಇವತ್ತು ಸರ್ಕಾರ ನಮ್ದು ತಪ್ಪಾಯ್ತು ಅಂತೇಳಿ ನಮ್ಮ ಜಮೀನುಗಳನ್ನ ಕೈ ಬಿಡ್ತಕ್ಕಂತ ಅಂತ ಹೋರಾಟಗಳು ಮಾಡಿದ್ವಿ ಸ್ವಾಮಿ. ಇದೇನ್ ದೊಡ್ಡ ವಿಷಯ ಅಲ್ಲ ಮಿಸ್ಟರ್ ಡಿ ಕೆ ಶಿವಕುಮಾರ್, ಇದೇನ್ ದೊಡ್ಡ ವಿಷಯ ಅಲ್ಲ ನಮ್ಗೆ. ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ, ಅನ್ನದಾತರ ಹೊಟ್ಟೆ ಮೇಲೆ ಹೊಡೆದ್ರೆ ನೀವು ಕೂಡ ಜಾಸ್ತಿ ದಿನ ಇರೋದಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಅಂತ ನೇರವಾಗಿ ಹೇಳ್ತೀನಿ ಅವ್ರಿಗೆ. ಏನಾದ್ರೂ ರಾಜಕೀಯ ಪ್ರತಿಷ್ಠೆ ಇದೆ ಅಂತ ಅನ್ಸುತ್ತಾ? ಖಂಡಿತ ಸರ್, ಖಂಡಿತ ಇದು ರಾಜಕೀಯ ಹುನ್ನಾರನೆ ಅಂತಾನೆ ಹೇಳ್ತೀನಿ. ಈ 3 ಪಾರ್ಟಿ ಏನು JCB ಅಂತ ಹೇಳ್ತೀವಿ, ಈ 3 ಪಾರ್ಟಿಯ ರಾಜಕೀಯ ಹುನ್ನಾರದಿಂದ ನಮ್ಮ ರೈತರು ಹೊಟ್ಟೆ ಮೇಲೆ ಬೀಳ್ತಕ್ಕಂಥದ್ದು. ಇದೇ ಬಿಜೆಪಿ ಸರ್ಕಾರ ಇದ್ದಾಗ ನಮ್ ಜೇನಹಳ್ಳಿ ಚನ್ನರಾಯಪಟ್ಟಣದಲ್ಲಿ ಏನು ಆಯ್ತು ಅನ್ನೋದು ನಿಮ್ಗೆಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಅವತ್ತು ನಮ್ ರೈತರಿಗೆ ಬೂಟ್ ಕಾಲಲ್ಲಿ ಒದ್ದಿದ್ದಾರೆ ಸ್ವಾಮಿ ಪೊಲೀಸರು, ಗೊತ್ತಿದೆ ಸ್ವಾಮಿ ನಿಮ್ಗೆ? ಅವಾಗ ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ ಸ್ವಾಮಿ? ಎಲ್ಲಾ ರಾಜ್ಯ ಸರ್ಕಾರಗಳು ಕೂಡ ಇದೇ ಈ 3 ಪಾರ್ಟಿಯ ಸರ್ಕಾರಗಳು ರಾಜ್ಯದಿಂದ ತೊಲಗಬೇಕು ಅಂತ ನಾನು ಹೇಳ ಬಯಸ್ತೇನೆ. ರೈತರ ಬೇಡಿಕೆಗಳೇನಿದೆ ಇವತ್ತಿಗೆ? ಟಾಪ್ 3 ಬೇಡಿಕೆಗಳಪ್ಪ ಇವತ್ತಿಗೆ ರೈತರಿಗೆ 3 ಆಗ್ಲೇಬೇಕು ಅನ್ನಂಗಿದ್ರೆ? ಸರ್, ನಮಗ್ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು. ಯಾಕಂದ್ರೆ ಒಂದು ಸಬ್ಸಿಡಿ ವಿಚಾರದಲ್ಲಿ ಆಗಿರ್ಬೋದು, ಅದ್ರ ಜೊತೆಗೆ ಗೊಬ್ಬರ ಆಗಿರ್ಬೋದು, ಅದ್ರ ಜೊತೆಗೆ ಬೆಂಬಲಿತ ಬೆಲೆ ಕೊಡಿ ಸ್ವಾಮಿ. ನಾನು ನಿನಗೆ ಸಾಲ ಚುನಾವಣೆಯಲ್ಲಿ ಓಟ್ ಅನ್ನ ಹಾಕ್ಬೇಕಾದ್ರೆ ರೈತರಿಗೆ ಏನ್ ಕೊಡ್ತಾರೆ ಅಂತ ಕೇಳೋದಿಲ್ಲ, ಯಾವ್ದು ಭಾಗ್ಯಗಳನ್ನ ಕೊಡ್ತಾರೆ ಅನ್ನೋದಾದ್ರದ್ದು ನೋಡಿ ಓಟ್ ಹಾಕ್ತಾರೆ ಅಂತ ಅನ್ಸಲ್ವಾ? ಖಂಡಿತ ಇಲ್ಲ ಸ್ವಾಮಿ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಇನ್ಫ್ಲುಯೆನ್ಸರ್ಸ್ ಎಲ್ಲ ಬಂದು ಏನಾಗಿದೆ ಅಂದ್ರೆ ಅವೇರ್ನೆಸ್ ಆಗ್ತಾ ಇದೆ. ಖಂಡಿತ ಮುಂದಿನ ದಿನಗಳಲ್ಲಿ 2028ಕ್ಕೆ ಇಡೀ ರಾಜ್ಯದ ರೈತರು ಮಕ್ಕಳು ಕೂಡ ಇದಕ್ಕೆ ಉತ್ತರವನ್ನ ನೀಡ್ತಾರೆ ಅಂತೇಳಿ ನಾನು ಹೇಳಕ್ ಬಯಸ್ತೇನೆ ನೇರವಾಗಿ. ಹಾಗೆ ಏನು ನಮ್ಮ ಮಾಧ್ಯಮ ಮಿತ್ರರು ಕೂಡ ಇದು ತುಂಬಾನೇ
ಸಹಕಾರ ಕೊಡ್ತಾ ಇರೋದು ನೋಡಿದ್ರೆ ದಯವಿಟ್ಟು ಇಡೀ ರಾಜ್ಯದ ಹಳ್ಳಿ ರೈತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಸಕ್ ಇಚ್ಛೆ ಪಡ್ತೀನಿ. ಹಾಗೆ ಏನು ಈ ನಟನೆ ಮಾಡ್ತಾರಂತಲ್ಲ ಹೇಳಿದ್ರಲ್ಲ ಅವಾಗ್ಲೇ ವಿಚಾರ, ಸೊ ಏನು ಈ ಒಂದು 6 ತಿಂಗಳ ಹಿಂದೆ ಒಬ್ಬ ನಟನ ಹೋಗಿ ರೈತರು ಅಂತೇಳಿ ಬಿಂಬಿಸ್ಕೊಂಡು ನಾವು ರೈತರ ಹತ್ರ ಓಟ್ ಹಾಕಿಸ್ಕೊಂಡು ಇವತ್ತು ಕಮರ್ಷಿಯಲ್ ಗಳಿಗೆ ಹೋಗ್ತೀಯಲ್ಲ ಸ್ವಾಮಿ, ರೈತರು ಕಾಣ್ತಾ ಇಲ್ಲ ಸ್ವಾಮಿ ನಿನಗೆ ಕಣ್ಣು. ಹೆಸರೇ ಹೇಳಿ ಪರವಾಗಿಲ್ಲ. ಅಲ್ಲ ಗಿಲ್ಲಿ, ಮಿಸ್ಟರ್ ಗಿಲ್ಲಿ ಕಣ್ಣು ಕಾಣ್ತಾ ಇಲ್ಲವಪ್ಪ ಸ್ವಾಮಿ. ಏನೋ ಪಾಕಿಸ್ತಾನದಲ್ಲಿ ಹೋಗಿ ಪಾಕಿಸ್ತಾನ ಇಂಡಿಯಾ ಯುದ್ಧ ಗೆದ್ಬಿಟ್ಟು ಬರೋ ತರ ನಿನ್ಗೆ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲಿ ಸ್ವಾಮಿ, ಎಲ್ಲಿದ್ಯಾ ಸ್ವಾಮಿ ನೀನು? ಇಲ್ಲಿ ರೈತರು ಬೀದಿಗೆ ಕುತ್ಕೊಂಡು ಹೋರಾಟ ಮಾಡ್ತಾ ಇದಾರೆ ಸ್ವಾಮಿ. ನಿಮ್ಮ ಜಿಲ್ಲೆ ಪಕ್ಕದಲ್ಲಿ ಇರ್ತಕ್ಕಂಥ ಅದೇ ಮಾನ ಮರ್ಯಾದೆ ಇಲ್ಲ ಈ ಇತ್ತೀಚಿನ ದಿನಗಳಲ್ಲಿ ಇರ್ತಕ್ಕಂಥ ಚಿತ್ರ ನಟನೆ ಮಾಡ್ತಾರಲ್ಲ, ಪರದೆ ಮೇಲೆ ನಟನೆ ಮಾಡ್ತಾರಲ್ಲ, ಅವರೆಲ್ಲ ನಿಜವಾದ ಹೀರೋಗಳು. ನಾನು ಹೇಳ್ತಕ್ಕಂಥದ್ದು ನಮ್ಮ ರೈತ, ನಮ್ಮ ಸೈನಿಕನೇ ನಮ್ಮ ಹೀರೋಗಳು ಅಂತೇಳಿ ಕಾರ್ಯಕ್ರಮ ಕೊಟ್ಟಿರೋ ನಾನು. ಸೊ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಅವರು ಈ ಸ್ಟಾರ್ಗಳಲ್ಲ, ಅವರು ನಟನೆದಾರರಷ್ಟೇ. ಇವತ್ತು ಕನ್ಕೋಸ್ತಾ ಹೋಗಕ್ಕಾಗತ್ತೆ. ಇಲ್ಲಿ ಇರ್ತಕ್ಕಂಥ ಬಿಡದಿಯಲ್ಲಿ ರೈತರು ನಿನ್ ಕಣ್ಣು ಕಾಣಿಸ್ತಾ ಇಲ್ಲ ಸ್ವಾಮಿ. ಇದೇ ಹೈವೇ ಅಲ್ಲಿ ಹೋಗ್ತೀಯಲ್ಲ ಸ್ವಾಮಿ, ಅದೇ ಕಬ್ಬು ಬೆಲೆ ಇದೇ ಮಂಡ್ಯದಲ್ಲಿ ನಿನ್ನೆ ಎಲ್ಲ ಮೊನ್ನೆ ಹೋರಾಟ ಮಾಡಿದ್ದಾರೆ. 50 ರೂಪಾಯಿ ಕಬ್ಬಿನ ಬೆಲೆ ಕೊಡ್ಬೇಕು ಅಂತೇಳಿ. ನೀನೆಲ್ಲ ಎಲ್ಲಿ ಸ್ವಾಮಿ ಇದೆಯಾ? ನಿನ್ಗೆ ಏನೋ ದೊಡ್ಡದ ಆಹ್ವಾನ ಕೊಡ್ಬೇಕೇನು ಬಾಪ ನಿನ್ಗೆ ಅಂತ ಹೇಳಿ. ಯಾಕಂದ್ರೆ ಬೆಳೆಗಾರರ ಹೋರಾಟ ಆದ್ರೆ ಬೇಗ ಇತ್ಯರ್ಥ ಆಯ್ತು, ಅದ್ರ ಬಿಡದಿ ವಿಚಾರ ಏನಕ್ಕೆ? ಖಂಡಿತ ಸರ್, ಅದು ಕೂಡ ಹೋರಾಟ ನಡೀತಾನೆ ಇದೆ. ಇವತ್ತು ಕೂಡ ಹೋರಾಟ ನಡೀತಾ ಇದೆ. 50 ರೂಪಾಯಿ ಬೆಂಬಲಿತ ಬೆಲೆ ಕೊಡ್ಬೇಕು, ಬಾಕಿ ಇರ್ತಕ್ಕಂಥ ಹಣವನ್ನು ವಾಪಸ್ ಕೊಡ್ಬೇಕು ಅಂತ ಹೇಳಿ ಈಗಲೂ ಕೂಡ ಹೋರಾಟ ನಡೀತಾ ಇದೆ. ಸೊ ಬಿಡದಿ ವಿಚಾರ ಅಂದ್ರೆ ಅನೇಕ ರೈತರುಗಳ ಜಮೀನುಗಳನ್ನ ಕಬಳಿಸ್ಕೊಂತಾ ಇರೋದು ಇದು ವಿಚಾರ ಆಗಿರೋದ್ರಿಂದ ಇದು ದೊಡ್ಡ ಹೋರಾಟ ಮುಂದಿನ ತಿಂಗಳು ಹಾಗೆ ಆಗತ್ತೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಈ ನಟನರ ಏನು ನಟನೆ ಮಾಡ್ತಾರೆ, ದಯವಿಟ್ಟು ನಿಮ್ಗೆ ಅನ್ನ ತಿಂತಾ ಇರೋದು ರೈತರ ಹೆಸರು ಹೇಳ್ಕೊಂಡು ಅನ್ನ ತಿಂತಾ ಇದೀರಿ. ನಾವು ನಿಮ್ಮ ಫಿಲಮ್ ಒಳಗೆ ಬಂದ್ರೆ ನಿಮ್ಗೆ ಬೆಂಬಲ ಕೊಡ್ಬೇಕು, ರೈತರ ಮಕ್ಕಳು ಹೋಗಿ ನಿಮ್ ಫಿಲಮ್ ಒಳಗೆ ನೋಡ್ಬೇಕು. ಈಗ ಬಂದು ರೈತರ ಕಷ್ಟದಲ್ಲಿ ನೀವು ಭಾಗಿಯಾಗಕ್ಕೆ ನಿಮ್ಗೇನ ಕಷ್ಟನಾ? ಇಲ್ಲಾಂದ್ರೆ ನಾವೇ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಬರ್ತಾ ಇಲ್ಲ ಸ್ವಾಮಿ. ಯಾಕಂದ್ರೆ ಕನಕೋತ್ಸವದಲ್ಲಿ ದುಡ್ಡು ಎಷ್ಟೆಷ್ಟು ಹೊಡೆದ್ರು ಸ್ವಾಮಿ. ಒಂದು ಆರ್ಟಿಸ್ಟ್ಗೆ 3 ಲಕ್ಷದಿಂದ 4 ಲಕ್ಷ ಅಂತ ಮಾಹಿತಿಗಳು ನಮ್ಗಿದೆ. ಸೊ ನೀವು ಈ ನಮ್ಮ ರೈತರ ಹತ್ರ, ರೈತರ ಮಕ್ಕಳ ಹತ್ರ ನೀವು ಓಟ್ ಹಾಕ್ಸ್ಕೊಂಡು ಇಡೀ ರಾಜ್ಯದಲ್ಲಿ ನೀವು ಗೆದ್ದಿ 3 ಲಕ್ಷ 4 ಲಕ್ಷ ಕಮರ್ಷಿಯಲ್ ಹೋಗ್ತೀಯಾ? ನಿನ್ಗೆ ಮಾನ ಮರ್ಯಾದೆ ಇಲ್ವೇನೋ ಮಿಸ್ಟರ್ ಗಿಲ್ಲಿ? ಫಸ್ಟ್ ಇಲ್ಲಿ ಇರ್ತಕ್ಕಂಥ ಜನನ್ನ ನೀನು ಓಟ್ ಹಾಕ್ಸ್ಕೊಂಡಿರೋ ಜನ ಇದಾರಲ್ಲ ಈ ಭಾಗದ ರೈತರು, ಅವ್ರ ಕಷ್ಟಕ್ಕೆ ನೀನು ನಿಲ್ಲಪ್ಪ ಸ್ವಾಮಿ. ಇತ್ತೀಚಿನ ನೀವು ನೋಡ್ತಾ ಇದ್ದೀರಾ ಪ್ರತಿ ಒಂದು ಹೋರಾಟಗಳು ಕೂಡ ರೈತರ ಹೋರಾಟಗಳಿಗೆ ಅಂದ್ರೆ ಹಿಂದೆ ಬೀಳ್ತಾರೆ ಸರ್. ಯಾರು ಕೂಡ ನಮ್ಮ ರೈತರ ಹೋರಾಟಗಳಿಗೆ ಮುಂದೆ ಬಂದು ಸಪೋರ್ಟ್ ಮಾಡೋದಿಲ್ಲ. ಅಂತದ್ರಲ್ಲಿ ಇಂತ ಅವಕಾಶ ಸಿಕ್ಕಿದಾಗ ಒಬ್ಬ ರೈತರ ಮಗನ ಹಾಗೆ ಅಂತ ಹೇಳ್ಬಿಟ್ಟು ದೊಡ್ಡ ಬೆಂಬಲ ಎಲ್ರಿಗೂ ಬೇಕು, ರೈತರಿಗೆ ಮಾತ್ರ ಯಾರು ಬೆಂಬಲ ಕೊಡಲ್ಲ. ಅದು ಇದೇನು ಸರ್ ಕರ್ಮ ಇದು? ನಮ್ಗೆ ದೇಶದ ಬೆನ್ನೆಲುಬು ರೈತ ಸೈನಿಕ ಅಂತ ಹೇಳಿ ದೊಡ್ಡದಾಗಿ ನಾವು ಅಲ್ಲಲ್ಲಿ ವೇದಿಕೆಗಳಲ್ಲಿ ಮಾತಾಡ್ಕೊಳ್ಳೋದಕ್ಕೆ ಸೀಮಿತನಾ ನಾವು? ಯಾಕೆ ರೈತ ಕಷ್ಟ ಇದ್ದಾಗ ನೀವು ಬಂದು ಅವ್ರು ಬೆಂತಟ್ಬೇಕಲ್ವಾ? ಅವರೇ ನಿನ್ಗೆ ಆಹ್ವಾನ ಮಾಡ್ಬೇಕೇನೋ ದೊಡ್ಡದೊಂದು ಮೆಮೊರಾಂಡಮ್ ಕೊಡ್ಬಿಟ್ಟು ಬಾಪ ನಮ್ಮ ಹೋರಾಟಕ್ಕೆ ಅಂತ. ನೀವು ಮಾನ ಮರ್ಯಾದೆ ಇಲ್ಲೇನ್ರಿ? ಇನ್ನು ಮಾನ ಮರ್ಯಾದೆ ಇಲ್ಲೇನ್ರಿ? ಕೊನೆಯದಾಗಿ ನೀವೊಬ್ರು ರೈತ ಹಾಗೂ ರೈತ ಮುಖಂಡ, ಬಿಡದಿಯಲ್ಲಿ ಕಳೆದ 450-460 ದಿನಗಳಿಂದ ಏನು ಹೋರಾಟ ಮಾಡ್ತಿದಾರಲ್ಲ, ಆ ರೈತರಿಗೆ ಏನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತ ಸರ್, ನೀವು ಇಷ್ಟೇ ನಾನು ಹೇಳ್ತಕ್ಕಂಥದ್ದು, ಚನ್ನರಾಯಪಟ್ಟಣ ಹೋರಾಟ ಗ್ಯಾಪ್ಸ್ಕೊಳ್ಳಿ, ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ನಮ್ಮ ಹಕ್ಕ ಹೊರತು ಯಾರ್ದು ಅಪ್ಪಂದು ಸತ್ತಲ್ಲ. ಅಂತ ಹೋರಾಟಗಳನ್ನ ಉದಾಹರಣೆಗೆ ತಗೊಂಡು ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಬಿಡೋದಿಲ್ಲ ಅಂತೇಳಿ ಕೂತಿದ್ರೆ ಯಾವ ಸರ್ಕಾರನೂ ಲೆಕ್ಕಕ್ಕಿಲ್ಲ ಸರ್. ನಮ್ಮ ರೈತರ ಮುಂದೆ ಯಾವನು ಲೆಕ್ಕಕ್ಕಿಲ್ಲ, ನೇರವಾಗಿ ಹೇಳ್ತೇನೆ. ಸರಿ, ಧನ್ಯವಾದ. ಥ್ಯಾಂಕ್ ಯು.